ಗಂಧದ ಗುಡಿಲಿ ಪುನೀತ್ ರಾಜ್ಕುಮಾರ್ ಜೊತೆ ಸಿನಿಮಾದಲ್ಲಿ ಬಳಸಿದಂತ ಆನೆ ಧನುಷ್ ಮತ್ತೆ ಇದ್ರ ತಾಯಿ ಕುಂತಿನ ಮಾತಾಡಿಸ್ತೀವಿ. ಏನ್ ಬ್ರದರ್? ಗಂಧದ ಗುಡಿ ಮೂವಿ ಶೂಟಿಂಗ್ ಮಾಡೋದಲ್ಲ ಪುನೀತ್ ರಾಜ್ಕುಮಾರ್ ಅವರು ಡಾಕ್ಯುಮೆಂಟರಿ ಮಾಡಿದ್ರಲ್ಲ, ಅದರಲ್ಲಿ ಇವನು ಮತ್ತೆ ಇವರಮ್ಮ ಇದ್ದಾರೆ. ಹೌದಾ? ಧನುಷ್ ಮತ್ತೆ ಧನುಷರ ಮೇಲೆ ಇವಾಗ ಕುಂತಿ ಅಲ್ಲೇ ಇದೆ. 50 kg ಮನುಷ್ಯ 4,500 kg ಆನೆ ಪಳಗಿಸ್ತಾರೆ ಅಂತ ಹೇಳಿದ್ರೆ ಶಕ್ತಿ ಮತ್ತೆ ಯುಕ್ತಿ ಎರಡೂ ಇರಬೇಕು. ಶಕ್ತಿಯಿಂದ ಸಾಧ್ಯ ಆಗಲ್ಲ, ಯುಕ್ತಿ ಟೆಕ್ನಿಕಲಿ. ಆ ದಂತ ನೋಡಿ, ಆನೆ ದಂತ ಎಂತ ಇಟ್ಕೊಳಕ್ಕಾಗಲ್ಲ, ಒರಿಜಿನಲ್ ದಂತ. ಓಕೆ, ಅಲ್ಲಿವರೆಗೂ ಕರ್ಕೊಂಡೋಗಿ ನಾನು ಬರ್ತೀನಿ, ಆ ಕಡೆ ಬರ್ತೀನಿ ನಿಮ್ಮ ಜೊತೆ. ಒಂದು ನಿಮಿಷ ನಿಧಾನ ಆರಾಮಾಗಿ ಬನ್ನಿ, ಅವನು ಏನು ಮಾಡಲ್ಲ. ಗುಡ್ ಬೈ. ಗುಡ್ ಬೈ. ಗಂಟೆ ಕಟ್ಬಿಟ್ಟಿದ್ದೀರಾ? ಅದು ಗಂಟೆ ಈಗ ಕಾಡಾನೆ ಜೊತೆ ಇದ್ದಾಗ ತುಂಬಾ ಜಿಗ್ಗಿರುತ್ತೆ, ಅಂದ್ರೆ ಮುಳ್ಳು ಗಿಳ್ಳು ಪೊದೆ ಇರುತ್ತಲ್ಲ ಅಂಥದ್ರಲ್ಲಿ ಇರ್ತಾನೆ. ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಆ ಗಂಟೆ ಸೌಂಡ್ ಬಂದಾಗ ಓ ನಮ್ಮ ಮನೆ ಅಲ್ಲೇ ಇದೆ, ಇಲ್ಲಿ ಅದರ ಸರೌಂಡಿಂಗ್ ಅಲ್ಲಿ ಮರ ಹತ್ತಿದ್ರೆ ಕಾಣ್ಬೋದು, ಅಥವಾ ಇಂಥಲ್ಲೇ ಇದೆ ಅಂತೇಳಿ ಗೆಸ್ ಮಾಡ್ಕೊಂಡು ಹೋಗ್ಬೋದು. ಯಾಕೋ ಧನುಷ್ ನೀನು ಹಂಗೆಲ್ಲ ಮಾಡ್ತೀಯಲ್ಲ, ನಿಂಗೆ ಕೇಳ್ಬೇಕು ತಾನೇ. ಒಂದು 4 ಆನೆ ಇದಾವಪ್ಪ ಅಲ್ಲಿ, ಅಷ್ಟು ದೂರದಲ್ಲಿ ಕಾಣ್ತಿದ್ದಾವೆ. ಗಂಟೆ ಸೌಂಡ್ ಬಂದ್ರೆ ಓ ನನ್ನ ಆನೆ ಇದೆ ಇದು ಗಂಟೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನೀವೇ ಕಟ್ಟಿರೋದು? ಹೌದು. ಇದು ನಮ್ಮ ಇಲ್ಲೊಬ್ರು ಗೆಸ್ಟ್ ಬರ್ತಾರೆ, ಅವರಿಗೆ ಧನುಷ್ ಅಂದ್ರೆ ತುಂಬಾ ಇಷ್ಟ. ಅವರು ಗಿಫ್ಟ್ ಕೊಟ್ಟಿರೋದು ಇವನಿಗೆ. ಓ ಧನುಷ್, ಇದು ಕೋರೆ ಇದೆಯಲ್ಲ ದಂತ ಯಾವ ಟೈಮಿಗೆ ಬರುತ್ತೆ ಆನೆಗಳಿಗೆ? ಮೇಡಮ್ ಇದು ಗಂಡ ಆನೆಗಳಿಗೆ, ನಮ್ಮ ಭಾರತದ ಆನೆಗಳಿಗೆ ಗಂಡಿಗೆ ಮಾತ್ರ ಬರುತ್ತೆ. ಇದು 1 ವರ್ಷದ ನಂತರ ಒಂದು ಸ್ವಲ್ಪ ಬೆಳ್ಕೊಂಡ್ ಬರುತ್ತೆ. ಈಗ ಮಕ್ಕಳಿಗೆ ಹೇಗೆ ಹಲ್ಲು ಬರ್ತಾವಲ್ಲ, ಇವಕ್ಕೂ ಕೂಡ ಹೀಗೆ. ಇದು ದಂತಗಳು, ಟಸ್ಕ್ ಅಂತ. ಇವು ಹಲ್ಲುಗಳು ಬಾಯಲ್ಲಿ ಇರ್ತವೆ. ಎಷ್ಟಲ್ಲಿ ಇರುತ್ತೆ ಮೇಡಮ್? ಇವಕ್ಕೆ ನಾನು ನೆಟ್ಟಲ್ಲಿ ನೋಡಿದ್ದೆ, ಒಂದು 24 ಎಷ್ಟೋ ಇರುತ್ತಂತೆ. ನೆಟ್ಟಲ್ಲಿ ನೋಡಿದ್ರೆ ಆನೆಗಳ ಬಗ್ಗೆ ಸರ್ಚ್ ಮಾಡಿದ್ರೆ ಹಾಗಾದ್ರೆ ಹಲ್ಲುಗಳು ಎಷ್ಟಿದೆ ಅಂತ ಗೊತ್ತಾಗಬೇಕಿತ್ತಲ್ಲ, ಹಂಗಾಗಿ ಅದು ಕನ್ಫರ್ಮ್ ಆಗಿಲ್ಲ ನಂಗೆ ಇನ್ನೂ. ಡಾಕ್ಟರ್ ಕೇಳಿದ್ರೆ ಗೊತ್ತಾಗುತ್ತೆ. ಓಕೆ, ಇವಾಗ ಧನುಷ್ ನನ್ನ ಮೇಲೆ ನೀರು ಹಾಕ್ತಾ ಹಾಕುತ್ತೆ. ಹೆಂಗೆ? ಅದಕ್ಕೇನಂತೆ ಓಪನ್ ಮಾಡ್ತು ಬಾಯಿ, ಇವಾಗ ನೀರು ತಗೊಳಕ್ಕೆ ಅನ್ಸುತ್ತೆ. ಅಲ್ಲಿ ಮುಂದೆ ನಿಂತ್ಕೊಳ್ಳಿ ಮೇಡಮ್, ನೋಡಿ ಅವನ್ ತಗೊಂಡು ಅವನ ಮೇಲೆ ಹಾಕೊಳ್ತಾನೆ. ಧನುಷ್ ನನಗೆ ನೀರು ಹಾಕ್ತೀಯಾ? ಬರಿ. ಓ ಕೇಳಿದ್ರೆ ಮಾತು ಬೋರಿ ಅಂತಲ್ಲ. ಬರ್ ಅಂತೀವಿ. ಓಕೆ. ಇವುಗಳಿಗೆ ಆಟ ಆಡೋದಕ್ಕೆಲ್ಲ ನನ್ನ ಕೇಳ್ತಾ ಇದ್ದೆ ಧನುಷ್. ಮಕ್ಳು ಬಂದಾಗ ತುಂಬಾ ಚೇಷ್ಟೆ ಎಲ್ಲ ಜಾಸ್ತಿ ಮಾಡಿದ್ರೆ, ಚೇಷ್ಟೆ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗಿರುತ್ತೆ. ಸಣ್ಣ ಮಕ್ಳು ಸಡನ್ ಆಗಿ ಹೋದ್ರೆ ಒಂದ್ ಸ್ವಲ್ಪ, ಯಾವುದೇ ಆನೆ ಆದ್ರೂ ಅಷ್ಟೇ ಒಂದ್ ಸ್ವಲ್ಪ ಹೆದರಿಸುತ್ತೆ. ನಾವು ಜೊತೆಲಿದ್ದಾಗ ಏನು ಮಾಡಲ್ಲ, ನೀವು ಬಿಟ್ಬಿಟ್ರೆ ಇದಾಗುತ್ತೆ. ಮಕ್ಳಿಗೆ ಅಂದ್ರೆ ಅನಿಮಲ್ಸ್ ಅಂದ್ರೆ ಇಷ್ಟ ಅದಲ್ಲ, ಆನೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮುಟ್ಟೋದು ಅಂದ್ರೆ ಇನ್ನೇನು ಕೇಳ್ಬೇಕಾ? ಝೂ ಅಲ್ಲಿ ನೋಡಿರ್ತಾವೆ ಅಷ್ಟೇ. ಆರಾಮ್ಸೆ ಖುಷಿಯಿಂದ ಮುಟ್ತಾವೆ. ಕೆಲವರು ದೊಡ್ಡವರಿದ್ರು ಹೆದರ್ತಾರೆ, ಅಳ್ತಾರೆ, ಖುಷಿ ಪಡ್ತಾರೆ ಆದ್ರೂ. ಓಕೆ, ಹಾಗಾದ್ರೆ ಹೋಗೋಣ. ಪುನೀತ್ ಎಲ್ಲಿದ್ದಾನೆ? ಪುನೀತ್ ರಾಜ್ಕುಮಾರ್ ಅಲ್ಲಿ ಲಾಸ್ಟ್ ಅಲ್ಲಿ ಇದ್ದಾರೆ ನೋಡಿ. ಪುನೀತ್ ನೋಡ್ಕೊ ಬರ್ತೀವಿ ಹಾಗಾದ್ರೆ. ಓಕೆನಾ? ಏನ್ ಬ್ರದರ್? ಗಂಧದ ಗುಡಿ ಮೂವಿ ಶೂಟಿಂಗ್ ಮಾಡೋದಲ್ಲ ಪುನೀತ್ ರಾಜ್ಕುಮಾರ್ ಅವರು ಡಾಕ್ಯುಮೆಂಟರಿ ಮಾಡಿದ್ರಲ್ಲ, ಅದರಲ್ಲಿ ಇವನು ಮತ್ತೆ ಇವರಮ್ಮ ಇದ್ದಾರೆ. ಹೌದಾ? ಧನುಷ್ ಮತ್ತೆ ಧನುಷರ ಮೇಲೆ ಇವಾಗ ಕುಂತಿ ಅಲ್ಲೇ ಇದೆ. ಕುಂತಿ ಅಲ್ಲೇ ಇದೆಯಾ? ಇವಾಗ ನಾನೊಂದು ಇಟ್ಕೋಬೇಕು, ಫೋಟೋ ತೆಗಿಸ್ಕೋಬೇಕು. ಹೆಂಗೆ ಇಟ್ಕೊಳ್ಳಿ? ಇಲ್ಲಿ ಮುಂದೆ ಆರಾಮ್ಸೆ ನಿಂತ್ಕೊಳ್ಳಿ. ಓಕೆ, ನೀವಿರ್ಬೇಕು. ಇದು ಇಟ್ಕೋಬೋದ ದಂತನ? ಹಾಂ, ಹೋಗಿ ಹತ್ರ ಹೋಗಿ ಹೋಗಿ ಯಾ ಮುಂದೆ ಹೋಗಿ ಧೈರ್ಯವಾಗಿ ಹೋಗ್ಬೇಕು ಅಷ್ಟೇ, ಏನು ಮಾಡಬೇಕು. ಧೈರ್ಯ ಇಲ್ಲ ಅಂದ್ರೆ ಅದು ಹತ್ರ ಹಿಂಗೆ ಬರುತ್ತೆ. ಆಯ್ತು ಅದನ್ನು ಎದ್ಬಿಡ್ತಲ್ಲ. I got this shot. ಗಂಧದ ಗುಡಿಲಿ ಪುನೀತ್ ರಾಜ್ಕುಮಾರ್ ಜೊತೆ ಸಿನಿಮಾದಲ್ಲಿ ಬಳಸಿದಂತ ಆನೆ ಧನುಷ್ ಮತ್ತೆ ಇದ್ರ ತಾಯಿ ಕುಂತಿನ ಮಾತಾಡಿಸ್ತೀವಿ. ಇನ್ನೊಂದು ವಿಷಯ ಗೊತ್ತಾ? ಪುನೀತ್ ರಾಜ್ಕುಮಾರ್ ಮುಟ್ಟಿದ್ರಲ್ಲ, ಮುದ್ದಾಡಿದ್ರಲ್ಲ, ವಿಡಿಯೋ ನೋಡ್ತಿದ್ರಲ್ಲ, ಈ ವಿಡಿಯೋನ ಅವಾಗ ಆನೆ ಇತ್ತು, ಅದಕ್ಕೆ ಪುನೀತ್ ಅಂತಲೇ ಹೆಸರಿಟ್ಟಿದ್ದಾರೆ. ಅವಾಗ ಮರಿಯಾಗಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿದೆ. ಬನ್ನಿ ಅದೆಲ್ಲಿದೆ ಅಂತ ತೋರಿಸ್ತೀನಿ. ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ. ಗಜ ಅಂತ ಹೇಳಿದ್ರೆ ಸುಮ್ಮನೆ ಹೇಳ್ತಾರ? ಎಷ್ಟು ದೊಡ್ಡದು ಆನೆ. ಬ್ರದರ್, ಏನು ಹೆಸರು ನಿಮ್ಮದು?
ಮನೋಜ್, ನೀವ್ ಇಷ್ಟು ಚಿಕ್ಕವ್ರಿದ್ದೀರಾ, ಆನೆ ನೋಡಿದ್ರೆ ಇಷ್ಟು ದೊಡ್ಡದಿದೆ, ನಿಮ್ಮ ಮಾತು ಕೇಳುತ್ತಾ? ಕೇಳ್ತಿದೆಯಲ್ಲ ಮೇಡಮ್, ಕೇಳ್ತಿದೆಯಲ್ಲ. ಹೆಂಗ್ ಪಳಗಿಸ್ತೀರಾ? ದಲಿ 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 ಚಿ ದಲಿಚಿ ದಲಿ 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 ಅಂದ್ರೆ ಕಾರಕಡ ಆರಕ್ಕಡ. ಯಾವ ಭಾಷೆ ಮಾತಾಡಿದ್ ನೀವು? ಮೇಡಮ್ ಬೆಂಗಾಲಿ ಉರ್ದು ಮಿಕ್ಸ್ ಮೇಡಮ್. ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡೋದಿಲ್ಲ? 4 ವರ್ಷ ಮೇಡಮ್. 4 ವರ್ಷನಾ? ನಿಮ್ಗೆ ಅಂದಾಜು ಎಷ್ಟು ವಯಸ್ಸು ಇವಾಗ? 23 ಮೇಡಮ್. ಹಂಗಾರೆ ಎಷ್ಟು 19 ವರ್ಷಕ್ಕೆ ಸೇರ್ಕೊಂಡ್ರಾ ಇಲ್ಲಿ? ಹಾಂ ಮೇಡಮ್. ಓಕೆ, ನಿಮ್ಮ ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ರಾ ಅಥವಾ ನೀವೇನೇ? ತಂದೆ ಅವೆಲ್ಲ ಇದೇ ಕೆಲಸ ಮಾಡಿದ್ವಿ ಮೇಡಮ್. ಓ, ಹಂಗಾಗಿ ನಿಮ್ಗೂ ಇಷ್ಟ ಆಯ್ತಾ? ಓಕೆ, ಬೇರೆ ಕಡೆ ಹೋಗ್ಬೋದಿತ್ತಲ್ಲ, ಇಲ್ಲೇನೆ ಕೆಲಸಕ್ಕೆ ಏನು ಸೇರ್ಕೊಂಡು? ಊರು ಮನೆ ಹತ್ರ ಇತ್ತಲ್ಲ, ಇಲ್ಲೇ ಸೇರ್ಕೊಂಡ್ವಿ. ಊರು ಮನೆ ಬಿಟ್ಟು ಹೋಗಕ್ ಮನ್ಸಿಲ್ಲ. ಇಲ್ಲ, ಇಲ್ಲ. ಈ ಆನೆಗೆ ಏನ್ ಹೆಸರು? ಸೋಮ ಮೇಡಮ್. ಸೋಮಂಗ್ ಎಷ್ಟು ವಯಸ್ಸು ಇವಾಗ? 33 ಮೇಡಮ್. 33. ಎಷ್ಟು ಕ್ವಿಂಟಲ್ ಇದ್ದಾನೆ ಇವಾಗ? ಇದು 4000 kg ಅಂತ ನಾವು ಅಂದಾಜು. ಓ ಮೈ ಗಾಡ್, ನೀವೆಷ್ಟು ಕೆಜಿ ಇದ್ದೀರಾ? ನಾನು ಇದೀನಿ ಮೇಡಮ್ 50. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. 50 kg ಮನುಷ್ಯ 4,500 kg ಆನೆ ಪಳಗಿಸ್ತಾರೆ ಅಂತ ಹೇಳಿದ್ರೆ ಶಕ್ತಿ ಮತ್ತೆ ಯುಕ್ತಿ ಎರಡೂ ಇರಬೇಕು. ಶಕ್ತಿಯಿಂದ ಸಾಧ್ಯ ಆಗಲ್ಲ, ಯುಕ್ತಿ ಟೆಕ್ನಿಕಲಿ. ಓಕೆ ಮನೋಜ್, ಇವಾಗ ಇದಕ್ಕೇನಾದ್ರೂ ಕಾಯಿಲೆ ಅಥವಾ ಏನಾದ್ರು ಗಾಯ ಮಾಡ್ಕೊಂಡಿದ್ದು ಏನಾರು ಇದೆಯಾ ಇದು? ಹಾಂ ಮೇಡಮ್, ಮುಂದ್ಗಡೆ ಎಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ, ಕಾಡಾನೆ ಹೊಡೆದಿರೋದು. ಎಲ್ಲಿ ತೋರಿಸಿ? ಇವೆಲ್ಲ ಮೇಡಮ್ ಗಾಯ ಆಗಿರೋದು, ಕಾಡಾನೆ ಹೊಡೆದಿರೋದು. ಓ, ಇದಾ? ಮುಟ್ಬೋದಾ ನಾನು? ಮುಟ್ಟಿ. ಓಕೆ, ಇವೆಲ್ಲ ಕಮ್ಮಿ ಆಗ್ತಾ ಇರೋದು ಇವಾಗ. ದೊಡ್ಡ ಅಲ್ಲಿ ಕಣ್ಣ ಹತ್ರನೂ ಮಾಡ್ಕೊಂಡಿದೆ. ಇದೊಂದು ಹೊಡ್ತಾ ಇದೆ, ದೊಡ್ಡ ಹೊಡ್ತಾ, ಇದೊಂದು ಹೊಡ್ತಾ, ಇವೆಲ್ಲ ಸಣ್ಣ ಹೊಡ್ತಾ ಇವೆಲ್ಲ. ಓಕೆ, ಎಷ್ಟು ದಿನ ಸುಧಾರಿಸ್ಕೊಂತು? ಒಂದು 15 ದಿವಸ ಆಯ್ತು ಮೇಡಮ್ ಎಲ್ಲ ಆಗಿ. ಓಕೆ, ಕಮ್ಮಿ ಆಗ್ತಾ ಇದೆ. ಫಸ್ಟಿಗೆ ಭಾಳ ರಫ್ ಇದ್ದ, ಒಂದು 2017ರಲ್ಲಿ ಹಿಡಿದಿರೋದು ಇದಕ್ಕೆ ಸಕಲೇಶ್ಪುರ ಆಸನದಲ್ಲಿ. ಅವಾಗೆಲ್ಲ ಇಷ್ಟೆಲ್ಲ ಜನ ಬಂದು ಹತ್ರ ಎಲ್ಲ ಮುಟ್ಟೋದು ಮಾಡೋದು ಏನು ಮಾಡುತ್ತಿದ್ದಿಲ್ಲ. ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ. ಯಾರು ಬೇಕಾದ್ರೂ ಬಂದು ಮುಟ್ಬೋದು. ನಾನು ಮುಟ್ಬೋದಾ ಇವಾಗ? ಮುಟ್ಟಿ ಮೇಡಮ್, ಮುಟ್ಟಿ. ಸೋಮ, ದಂತ ನೋಡಿ, ಆನೆ ದಂತ ಎಂತ ಇಟ್ಕೊಳಕ್ಕಾಗಲ್ಲ, ಒರಿಜಿನಲ್ ದಂತ ಆನೆ ಜೊತೆ ಇರೋದೆ. ನಾನು ಮುಟ್ತಾ ಇದ್ದೀನಿ. ವಾವ್, ಹೆಂಗ್ ಫೋರ್ಸ್ ಕೊಡುತ್ತೆ ಅದು ಇವಾಗ. ಸರ್ ಏನಿಲ್ಲ ಸರ್, ಮರಳು ತೊಗೊಂಡು ಉಸ್ತೀನಿ ಕ್ಲೀನಾಗಿ ಅಷ್ಟೇ. ಓ ಹೌದಾ? ಅದಕ್ಕೆ ನೋವಾಗಲ್ವಾ? ಇಲ್ಲ ಮೇಡಮ್, ನೋವಾಗಲ್ಲ. ಇವಾಗ ದಂತ ಏನು ಅರ್ಧಂಬರ್ಧ ಮುರಿದೋಗಿರೋದು ಇರುತ್ತಲ್ಲ, ಅದು ನೋವಾಗುತ್ತೆ ಅವಾಗ. ದಂತಕ್ಕೇನು ಟಚ್ ಮಾಡಿದ್ರು ಇದಾಗಲ್ಲ. ಒಳಗಡೆ ಸೆಟ್ ಮುರಿಬೇಕು ಮೇಡಮ್ ಅದು. ಬನ್ನಿ, ಇಲ್ಲಿಂದ ವಿಡಿಯೋ ಮಾಡಿ. ಒಂದು ಸೆಕೆಂಡ್. ಎಲ್ಲಿಂದ? ಇದು ಪೂರ್ತಿ ಸೆಟ್ ಮೇಡಮ್. ಇದು ಪೂರ್ತಿ ಸೆಟ್ ಬಿದ್ರೆ ಮಾತ್ರ ಆನೆಗೆ ಹೊಡ್ತಾ ಬೀಳುತ್ತೆ, ನೋವಾಗುತ್ತೆ. ಓಕೆ, ಇಲ್ಲಿ ಸಣ್ಣ ಪುಟ್ಟ ಚಕ್ಕೆ ಯಾರಿದ್ರೆ ಏನಾಗಲ್ಲ ಅದಕ್ಕೆ. ಎಷ್ಟು ದೊಡ್ಡದು ಬಾಯಿ ಆನೆದು ಹಾಗಾದ್ರೆ? ಕೈ ಬಿಡು. ಆನೆ ನಾಲ್ಗೆ ಇದು? ಹಾಂ ಮೇಡಮ್, ನಾಲ್ಗೆ. ಇದಕ್ಕೂ ಟೇಸ್ಟ್ ಗೊತ್ತಾಗುತ್ತಾ? ಹಾಂ ಮೇಡಮ್, ಗೊತ್ತಾಗುತ್ತೆ. ಓಕೆ, ಅಂದ್ರೆ ಕಾಡಲ್ಲಿ ಕೈಯ ಸೊಪ್ಪೇನು ತಿನ್ನಲ್ಲ ಹಾಗಾದ್ರೆ? ತಿನ್ನತ್ತೆ ಮೇಡಮ್. ತಿನ್ನುತ್ತಾ? ಸೊಪ್ಪು, ಮರದ ಬದಿ, ಪೈರೆಲ್ಲ ತಿಂತವೆ. ಒಂದ್ಸತಿ ಬಾಯಿಗೆ ಹಾಕೊಂಡ್ರೆ ಎಷ್ಟು 1 kg ಇಡಿಸ್ಬೋದಾ ಬಾಯಿಗೆ? ಎಲ್ಲಾನು ಸೊಂಡಲ್ಲೇ ತಗೊಂಡೆ ತಿನ್ನೋದು. ಇವಾಗ ನಾವ್ ಹಿಂಗ್ ಡೈರೆಕ್ಟ್ ಆಗಿ ಕೊಟ್ಟರು ತಿನ್ನುತ್ತೆ? ತಿನ್ನತ್ತೆ ಮೇಡಮ್. ಆನೆ ಕಚ್ಚುತ್ತಾ ಕೈಯ? ಹಾಂ ಮೇಡಮ್, ಪೂರ್ತಿ ಒಳಗಡೆ ಅಲ್ಲಿದೆ. ಮನೆ ಚೂರು ಹಿಡಿ ಬರ್ಷ. ಇಲ್ಲಿ ಬನ್ನಿ, ಫ್ರೆಂಡ್ ಬನ್ನಿ, ಈ ಕಡೆ ಬನ್ನಿ. ಅಲ್ಲಿ ಕಾಣ್ತಿದೆಯಲ್ಲ, ಕಾಣ್ತಿದೆಯಲ್ಲ ಮೇಡಮ್ ಅದು. ಓಕೆ, ಇಲ್ಲಿ ಕಾಣ್ತಿದೆ ನೋಡಿ. ಓಕೆ, ಅದೇ ಅಲ್ಲ ಮೇಡಮ್, ಪೂರ್ತಿ ಒಳಗಡೆ ಕೈ ಹಾಕಿದ್ರೆ ಅವ್ರ ಕಬ್ಬಿನ ಮಿಷಿನ್ ಕೊಟ್ಟಂಗೆ ಆಗ್ಬಿಡುತ್ತೆ ಕೈ. ಓ ಮೈ ಗಾಡ್, ಹಾಗಾದ್ರೆ ಮುಟ್ರೆ ಏನಾಗಲ್ಲ. ಇದು ನಾಲ್ಗೆ. ನೋಡಿ ಆನೆ ನಾಲ್ಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮನೋಜ್, ನಾ ಬರ್ತೀನಿ ಅಲ್ಲಿ, ಪುನೀತನ್ ನೋಡ್ಕೊಂಡ್ ಬರ್ತೀನಿ. ಪುನೀತ್ ರಾಜ್ಕುಮಾರ್ ಮುಟ್ಟಿದ್ರಲ್ಲ, ಆಟ ಆಡ್ಸಿದ್ರಲ್ಲ, ವಿಡಿಯೋದಲ್ಲೆಲ್ಲ ವೈರಲ್ ಆಗಿದೆಯಲ್ಲ, ಅಷ್ಟು ಪುಂಟನಾ ಇದು? ಎಷ್ಟು ವರ್ಷ ಆಯ್ತು ಇವಾಗ? 5 ವರ್ಷ ಅದಕ್ಕೆ. ಪುನೀತ್ ಸರ್ ಮುಟ್ಟಾಗ ಅದು 2.5 ವರ್ಷ. ಓಕೆ, ಅದಕ್ಕೆ ಪುನೀತ್ ಅಂತ ಹೆಸರಿಟ್ಟಿದ್ದೀರಾ? ಏನೆಲ್ಲ ಮಾಡುತ್ತೆ ಇದು? ಪುಂಡ ತುಂಟ ಅಂತ ಹೇಳಿದ್ರೆ ಮಕ್ಕಳು ಬುದ್ಧಿ ಅಲ್ಲ, ಇನ್ನು ಮಕ್ಕಳು ಬುದ್ಧಿನೇ ಅದಕ್ಕಿನ್ನು. ಇವಾಗ ಡೈರೆಕ್ಟ್ ಆಗಿ ಬಂದು ಮುಟ್ಟಕ್ ಆಗಲ್ಲ ನಾವು. ಜಾಸ್ತಿ ಹಿಂದೆ ಬಿಟ್ಕೊಳ್ಳಲ್ಲ ಅದು. ಅಯ್ಯೋ, ಜಾಸ್ತಿ ಹಿಂದೆ ಹೋಗಂಗಿಲ್ಲ. ನೀವೇನ್ ಪಳಗ್ಸಿದ್ರಿ?
ಅದು ನಮ್ಗೆ ಬಂದ್ಬಿಡೋದು ಕಳಿಸೋದು. ನಿಮ್ಮ ಹೆಸರೇನು? ಫರಾದ್ ಪಾಷಾ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ? 5ನೇ ವರ್ಷ ರನ್ನಿಂಗ್ ಇದು. ಮುಂಚೆ ಯಾವ ಆನೆ ಜೊತೆ ಕೆಲಸ ಮಾಡ್ತಿದ್ದೆ, ಅದ್ರ ಹೆಸರೇನು? ಇಲ್ಲಿ ಸೇರ್ಕೊಂಡಂಗಿಂದ ಅರ್ಜುನ ಫಸ್ಟ್. ಅರ್ಜುನ. ಸರ್ ಜಾಸ್ತಿ ಹಿಂದೆ ಹೋಗ್ಬೇಡಿ, ಈ ಕಡೆ ಬಂದ್ಬಿಡಿ, ಈ ಕಡೆ ಬಂದ್ಬಿಡಿ ಸರ್. ಯಾಕೆ ಸರ್ ಅಲ್ಲಿ ಹಿಂದೆ ಹೋಗ್ಬಾರ್ದು? ಇದು ಚೂರು ಗಾಬರಿ ಆಗತ್ತೆ. ಓ ಹಂಗೆ. ಅರ್ಜುನ ಅಂದ್ರೆ ಇವಾಗ ಡೆತ್ ಆಯ್ತಾ? ಅದಲ್ಲ ಇಲ್ಲೊಂದಿದೆ ಆನೆ ಅರ್ಜುನ ಅಂತ ಮರಿ, 15 ವರ್ಷದ್ದು. ಓಕೆ. ಅದು ಅದಾದ್ಮೇಲೆ ಭಾನುಮತಿ, ಕುಂತಿ, ಐರಾವತ, ಓಕೆ, ಹೇಮಾವತಿ ಇದೊಂದು. ಎಷ್ಟು ವೆಯ್ಟ್ ಇದೆ ಇವಾಗ ಇದು? ತೂಕ ಎಲ್ಲ ಮಾಡ್ತಿಲ್ಲ ಮೇಡಮ್, ಅಂದಾಜು ಹೇಳ್ಬಂದ್ರೆ 1800 kg 900 kg. ಅಂದಾಜೆ ಗೊತ್ತಾಗುತ್ತಾ ನಿಮ್ಗೆ? ಹೇಳ್ತಿರೋದಷ್ಟೇ, ತೂಕ ಮಾಡ್ತಿಲ್ಲ. ಓಕೆ. ಈ ಪುನೀತ್ಗೆ ಏನು ಗಲಾಟೆ ಆಗ್ಲಿ ಅಥವಾ ಏನಾದ್ರು ಪೆಟ್ಟಾಗ್ಲಿ ಮಾಡ್ಕೊಂಡಿದ್ಯಾ ಇದು? ಕಾಡಾನೆ ಜೊತೆ ಆಟ ಆಡ್ತವೆ. ಅಯ್ಯೋ ಜಾಸ್ತಿ ಬಿಡೋದು ಬಹದ್ದೂರ್ ಜೊತೆನೆ. ಇದು ಫ್ರೆಂಡ್, ಇದಕ್ಕೆ ಇದು ಬಿಟ್ಟಿರಲ್ಲ ಅದಕ್ಕೆ. ಓಹೋ ಜೊತೆಯಲ್ಲೇ ಕುಚ್ಚಕ್ಕು ದೋಸ್ತು, ತುಂಬಾ ಕ್ಲೋಸ್. ಏಜ್ ಡಿಫ್ರೆನ್ಸ್ ಆಗ್ನಿಲ್ವಾ? ಇಲ್ಲ ಸೇರ್ಕೊಂತ ಹೋಗು. ಓಕೆ. ಮತ್ತೆ ಈ ಆನೆ ತುಂಬಾ ಹಚ್ಕೊಂಡಿದೆ ಅದಕ್ಕೆ. ಇದು ಬಿಟ್ಕೊಳಲ್ಲ. ಓಕೆ. ನಿಮ್ ಫ್ಯಾಮಿಲಿಲಿ ನೀವಷ್ಟೇ ಕೆಲಸ ಮಾಡ್ತೀರಾ? ನಿಮ್ ಡ್ಯಾಡಿ ಅವರು ಕೆಲಸ ಮಾಡ್ತಾರೆ? ಡ್ಯಾಡಿ ಮಾಡ್ತಿದ್ರು, ದಟ್ಟ ಆದ್ರು ಅವರು. ಈಗ ನಮ್ಮ ಬ್ರದರ್ ಇದಾರೆ. ಓಕೆ. ಅಂದ್ರೆ ಎಂಟರ್ ಫ್ಯಾಮಿಲಿನೇ ಇಲ್ಲಿ ಕೆಲಸ ಮಾಡಿದ್ದ ನಿಮ್ದು? ಹೌದು. ನಿಮ್ ನಮ್ಮ ತಂದೆ ಅಕ್ಕನ ಮಗ. ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ನಿಮ್ ಫ್ಯಾಮಿಲಿ? ಟೋಟಲ್ ಲೆಕ್ಕ ಮಾಡೋಕಂದ್ರೆ 5 ಜನ ಇದ್ದೀವಿ ಮೇಡಮ್. 5 ಜನನೇ ಇಲ್ಲ ಕೆಲಸನೇ? ಓ, ಹಾಗಾದ್ರೆ ನಿಮ್ ತಿರುಗಿದ್ದಾರೆ. ಹಾಗಾದ್ರೆ ನಿಮ್ಮ ಮನೆಯವ್ರಿಗೆ ಆನೆ ಮತ್ತೆ ನಿಮ್ದು ಅವಿನಾಭಾವ ಸಂಬಂಧ? ಸಂಬಂಧ. ಹೌದು. ನಿಮ್ಗೆ ಹೇಗೆ ಅನ್ಸುತ್ತೆ ಆನೆ ಜೊತೆ ಕೆಲಸ ಮಾಡೋದು? ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಆನೆ ನೋಡಿದಾಗ ನೀವು ಏನಿಲ್ಲ, ಬೆಳೆದ ನೋಡ್ಕೊಂಡೇ ಬಂದಿರೋದು ಆನೆ. ಡ್ಯಾಡಿ ಎಲ್ಲ ಕರ್ಕೊ ಬರ್ತಾ ಇದ್ರು ನಿಮ್ ತಂದೆಯವರೆಲ್ಲ? ಇಲ್ಲ, ನಮ್ಮ ತಂದೆ ರಿಟೈರ್ಡ್ ಆಗಿದ್ರು, ನಮ್ಮ ಬ್ರದರ್ ಇದ್ರು ಇಬ್ರು, ಅವರೆಲ್ಲ ನೋಡ್ಕೊಂಡೆ ತಿರ್ಗಾಡಿ. ಓಕೆ. ಎಲ್ಲಿ ಗಲಾಟೆ ಮಾಡ್ಕೊಂಡಿದ್ದು ಇದು ಕಾಡಾನೆ ಜೊತೆ? ತೋರಿಸಿ ಏನಾದ್ರು ಮಾರ್ಕಿದೆ? ಏನಿಲ್ಲ. ಎಲ್ಲ ಡ್ರೈ ಆಗಿದೆ. ಇದು ನೋಡಿ, ಇಲ್ಲಿದೆ ನೋಡಿ, ಡ್ರೈ ಆಗಿದೆ. ಪುನೀತನ್ ನೋಡಿ ನಾನಂತೂ ಧನ್ಯಳಾದೆ. ಇದೆಲ್ಲ ಯಾಕೆ ಇಷ್ಟೊಂದು ನಿತ್ಕೋಬಿಟ್ಟಿದ್ದೀರಾ ಕೂದಲು? ಮರಿ ಅಲ್ಲ, 5 ವರ್ಷ ಅಲ್ಲ, ಈ ಮಳೆಗಾಲದಲ್ಲಿ ಕೆಸರು ಹಾಕೊಂಡು ಹೋಗ್ಬಿಡತ್ತೆಲ್ಲ. ಓಕೆ ಓಕೆ. ವಾವ್. ಇವಾಗೆಲ್ಲ ಕಂಪ್ಲೀಟ್ ಆಯ್ತಾ? ಆಯ್ತು. ಈ ಕಡೆ ಬಂದ್ಬಿಡಿ. ಓ, ಎಲ್ಲ ಇವಾಗ ದೊಡ್ಡ ಆನೆಗಳ್ದು ಎಷ್ಟು ರಿಸ್ಕ್ ಇಲ್ವಲ್ಲ ನಿಮಗೆ? ಇದೇ ರಿಸ್ಕ್ ಆಗಿದೆಯಲ್ಲ ಪುನೀತಂದೆ? ಇಲ್ಲ, ಮರಿಗಳ ಅಷ್ಟೇ. ಓಕೆ. ಒಂದು 10-15 ವರ್ಷ ಹೋಗ್ಬೇಕು ಮೇಡಮ್. ಓಕೆ. ನಾ ಮುಟ್ಬೋದಾ? ನಮ್ಮ ಇದಕ್ಕೆಲ್ಲ ತೊಂದರೆ ಇಲ್ಲ. ಓಕೆ. ನಾ ಮುಟ್ಬೋದಾ ನಾನು ಇವಾಗ? ಮೇಡಮ್ ತೊಂದರೆ ಇಲ್ಲ. ಮುಂದೆ ನೀವು ಏನಾದ್ರು ಮಾಡ್ಕೊಳ್ಳಿ, ಬ್ಯಾಕ್ ಸೈಡ್ ಬಿಟ್ಕೊಳ್ಳಲ್ಲ ಇದು. ಓ ಹಾಗೆ ಮಾತ್ರ ಅಷ್ಟೇ ಸರ್. ಇಲ್ಲೆಲ್ಲ ಏನೇನೋ ಆಗಿದೆಯಲ್ಲ, ಕಾಡಿ ಬಿಡ್ತೀವಲ್ಲ, ಕೆಸರು ಹಾಕೊಂತವೆ. ಈಗ ಹುಳುಗಳು ಜಾಸ್ತಿ, ಈಗ ಮೇವೆಲ್ಲ ಕರ್ಕೊಂಡು ಮತ್ತೆ ಈಗ ಮರಿಗೆಲ್ಲ ಉಚ್ಕೊಂತವೆ ಕೆಸರು ಹಾಕೊಂಡು. ಓಹೋ, ಹಂಗಾಗಿ ಇದೆಲ್ಲ ಆಗಿರೋದು. ಇದೇನು ಮೇಜರ್ ಎಫೆಕ್ಟ್ ಏನಾಗಲ್ಲ? ಈ ಗಡ್ಡೆಗೆ ಅರ್ಜುನಿಗೆಲ್ಲ ಆಗಿತ್ತಲ್ಲ. ನೋಡಿ, ಪುನೀತ್ ಸರ್ ಇಟ್ಕೊಂಡಿದ್ದ ಆನೆ ಆಟ ಆಡಿದ್ದು, ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು ಈ ಆನೆ. ಇನ್ನು ಮರಿ ಆನೆ ಅದು ತುಂಬ ತುಂಟ, ಇವ್ರ ಮಾತಷ್ಟೇ ಕೇಳೋದು, ನಮ್ಮ ಮಾತೇನು ಕೇಳಲ್ಲ. ಮುಂದೆ ಮಾತ್ರ ಬಿಟ್ಕೊಳ್ಳುತ್ತೆ, ಹಿಂದೆ ನೋ ಟಚ್ಚು. ಎಲ್ಲ ಆನೆಗಳದ್ದು ಹ್ಯಾಬಿಟ್ ಅದೇನಾ? ಇಲ್ಲ 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 ಒಂದೊಂದು ಪ್ರಾಣಿದ ಆ ಥರ ಇದೆ ಸರ್. ಇದು ಕೈ ಮುಟ್ಟಿಸ್ಕೊಳ್ಳಲ್ಲ. ಕೈ ಯಾವುದು ಅದರಲ್ಲಿ? ಇದೆ ಇದೆಯಲ್ಲ, ಅದಲ್ಲ ಇದೆ ಕೈ. ಸೊಂಡ್ಲು? ನಾವು ಕೈ ಅಂತೀವಿ. ನೀವು ಕೈ ಅಂತೀರಾ? ನೀರು ಕುಡಿಯೋದು ಅದರಲ್ಲೇ, ಸೊಪ್ಪು ಮುರ್ಕೊ ತಿನ್ನೋದು ಅದರಲ್ಲೇ. ಅದಕ್ಕೆ ಕೈ ಅಂತೀವಿ, ಅದಕ್ಕೆ ಸೊಂಡ್ಲು. ಓಕೆ. ಬಹದ್ದೂರ್ ಹತ್ರ ಹೋಗ್ತೀನಿ ಇವಾಗ. ನಿಮ್ಮ ಹೆಸರೇನು? ನನ್ನ ಹೆಸರು ಅಬ್ದುಲ್ ನಬಿ ಅಂತ. ಅಬ್ದುಲ್ ನಬಿ ಅವರು. ನೀವೂ ಅದೇ ಫ್ಯಾಮಿಲಿ ಅಲ್ಲ? ಹೌದು. ಓಕೆ. ಎಷ್ಟು ವರ್ಷ ಇದಕ್ಕೆ ಇವಾಗ ಬಹದ್ದೂರ್ಗೆ? ಇದಕ್ಕೆ 35 ವರ್ಷ ಮೇಡಮ್. 35. ಅಂದಾಜು ಎಷ್ಟು ಕ್ವಿಂಟಲ್ ಇರ್ಬೋದು? ಇದೇ ಒಂದು 4 ಕ್ವಿಂಟಲ್ ತನಕ. ಹೇಗೆ ಇದ್ರ ಆಟಿಟ್ಯೂಡು? ಅನು ಪುನೀತನ್ ತರ ಬಿಟ್ಕೊಳ್ತಾರ ಇಲ್ವಾ? ಹೇಗೆ? ಯಾರಿಗೆ ಬೇಕಾದ್ರೂ ಸೇರಿಸ್ಕೊಂತಾರೆ. ತುಂಬಾ ಸಾಧುನಾ? ನಮ್ ಬಹದ್ದೂರ್ ನೋಡಿ, ಹಾಗಾದ್ರೆ ಬಹದ್ದೂರ್ ಗಂಡು, ಬಹದ್ದೂರ್ ಅಂತೆಲ್ಲ ಹೇಳ್ಬೋದು ಇದಕ್ಕೆ. ಹಂಗಂತ ಮತ್ತೆ ಇಲ್ಲೆಲ್ಲ ವೈಟ್ ವೈಟ್ ಆಗಿದೆಯಲ್ಲ ಮೇಡಮ್, ಅದು ವಯಸ್ಸಾದಂಗೆ ಪ್ರತಿಯೊಂದು ಆನೆಗೂ ಬರ್ತದೆ. ಮುಖದ ಮೇಲೆ ಕಿವಿ ಮೇಲೆ ಬಂದೇ ಬರುತ್ತೆ. ಓಕೆ. ಇವತ್ತು ಇದು ಎಷ್ಟು ದೂರ ಹೋಗಿದ್ದು? ಈಸಿಯಾಗಿ ಸಿಗ್ತಾ? ಕಾಡಾನೆ ಜೊತೆ ಸೇರ್ಕೊಂಡಿದ್ದ? ದೂರ ಹೋಗಿತ್ತು ಮೇಡಮ್, ತುಂಬಾ ದೂರ ಹೋಗುತ್ತೆ. ಇದು ಹತ್ರ ಇರಲ್ಲ, ಇದು ಸಿಕ್ಕಾಪಟ್ಟೆ ದೂರ ಹೋಗುತ್ತೆ. ಎಷ್ಟು ಕಿಲೋಮೀಟರ್ ನಡೀತೀರಾ ಬ್ರದರ್ ಡೈಲಿ ನೀವು? ಡೈಲಿ ಹಂಗಕ್ಕ ಹಾಕಿ ಮೇಡಮ್, ಒಂದು 15ರಿಂದ 20 ಕಿಲೋಮೀಟರ್ ನಡೀತೀವಿ. ಬೆಳಗ್ಗೆ ಟೈಮ್ ತಿನ್ಕೊಂಡು ಹೋಗಿರ್ತೀರಾ? ಇಲ್ಲ ಮೇಡಮ್, ಬರೀ ಹಂಗೆ ಬೆಳಗ್ಗೆನೆ ಎದ್ದಿದೆ, ಟೀ ಕುಡ್ಕೊಂಡು ಬೆಳಗ್ಗೆ 5:30-6 ಗಂಟೆ ಅಷ್ಟೊತ್ತಿಗೆ ಹೊರಡ್ತೀವಿ. ಹೋಗಿ ಹುಡುಕಿ ತೊಗೊಂಬರೋದಂಗ 8:30-9 ಗಂಟೆ ಆಗುತ್ತೆ. ಇದು ಸ್ವಲ್ಪ ಲೇಟಾಗಿ ಬರೋದು, ಇದು ಆನೆ ಸ್ವಲ್ಪ ದೂರ ಹೋಗುತ್ತೆ ಇದು, ಹಂಗಾಗಿ ಲೇಟಾಗಿ ಬರುತ್ತೆ. ದೂರ ಹೋದಷ್ಟು ಜಾಸ್ತಿ ಮೇಯ್ತಾ? ಹೇಗೆ? ಮೇಯುತ್ತೆ, ದೂರ ಹೋಗೋದಷ್ಟು ಮೇಯುತ್ತೆ. ಓಕೆ. ಮತ್ತೆ ಕಾಡಾನೆ ಸಿಕ್ಬಿಟ್ರೆ ಇನ್ನೂ ಜಾಸ್ತಿ. ಇದು ಕಾಡಾನೆಗೆಲ್ಲ ಆಟ ಆಡ್ಕೊಂಡು ಹೊಡೆದಾಡ್ಕೊಂಡೆಲ್ಲ ಹೋಗ್ತಾನೆ ಇರ್ತವೆ. ಇದಕ್ಕೂ ಪೆಟ್ ಮಾಡ್ಕೊಂತ? ಇದಕ್ಕೆ ಪೆಟ್ ಅಂದ್ರೆ ಆಗ್ತಾ ಇರ್ತಾವೆ ಮೇಡಮ್, ಸಣ್ಣ ಪುಟ್ಟ ಆಗ್ತಾ ಇರ್ತವೆ. ಅದಕ್ಕೆ ಔಷಧಿ ಹಚ್ಕೊಂತೀವಿ. ಓಕೆ. ನೀವೇನೇ ಔಷಧಿ ಹಚ್ಬಿಡ್ತೀರಾ? ಇಲ್ಲ, ಡಾಕ್ಟ್ರು ಇದ್ದಾರೆ, ಅವರು ಬರ್ತಾರೆ. ದೊಡ್ಡ ಗಾಯ ಆದ್ರೆ ಎಲ್ಲ ಬರ್ತಾರೆ ಅವರು. ಓಕೆ.
ನೀವು ಇದನ್ನ ನಡೆಸ್ಕೊಂಡ್ ಬರ್ತೀರಾ ಅಥವಾ ಇದ್ರ ಮೇಲೆ ಕೂತ್ಕೊಂಡ್ ಬರ್ತೀರಾ? ಕುತ್ಕೊಂಡ್ಬರ್ತೀವಿ ಮೇಡಮ್. ಯಾಕೆಂದ್ರೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿರ್ತೀರಾ? ಇಲ್ಲ, ಹೋಗೋ ಟೈಮಲ್ಲಿ ಈಗ ಬೆಳಗ್ಗೆನೇ ಹೋಗೋ ಟೈಮಲ್ಲಿ ನಡ್ಕೊಂಡು ಹೋಗಿರ್ತೀವಿ. ಆ ಕಡೆಯಿಂದ ಬರೋ ಟೈಮಲ್ಲಿ ಆನೆ ಮೇಲೆ ಕುತ್ಕೊಂಡ್ಬರ್ತೀವಿ. ಗ್ರಿಪ್ಪಿಂಗ್ ಸಿಗುತ್ತೆ ಬ್ರದರ್ ನಿಮ್ಗೆ? ಇದನ್ನ ಈ ಕಡೆ ಒಂದು ಕಾಲ ಆ ಕಡೆ ಒಂದು ಕಾಲ ಹಾಕೊಂಡು ಇಲ್ಲಿ ಮಧ್ಯ ಇಲ್ಲಿ ಕುತ್ಕೊಂಡ್ತೀವಿ. ಇದನ್ನ ಕೋಲಿಂದ ಮಾತು ಕೇಳಿಸ್ತೀರಾ ನೀವು? ಹೌದು. ಓಕೆ, ಅಷ್ಟು ಬಗ್ಗುತ್ತಲ್ಲ. ಟ್ರೈನಿಂಗ್ ಮಾಡ್ತೀವಲ್ಲ ಮೇಡಮ್, ಹಿಡ್ಕೊಂಡ್ಬಂದು 5-6 ವರ್ಷ ಆಯ್ತು. ರೇ ಅಂತ ಕೂತ್ಕೊಂತಲ್ಲ, ಮಲ್ಗೋ ಅಂತ. ರೇ ಅಲ್ಲ, ತ್ರೇ ಅಂತ. ಹಾ, ಏನು ಮಾಡಬೇಡ, ಸುಮ್ಮನೆ ಮಲಗೋನಕ್ಕೆ. ಅದೇ ತ್ರೇ ಅಂದ್ರೆ ಸುಮ್ಮನೆ ಮಲಗಿರ್ತವೆ. ಓಕೆ. ಹಾಂ. ಅದು ಎದ್ದೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇವಾಗ. ಇಲ್ಲ, ಅಲ್ಲಿ ಅದು ಇದು ಕರ್ತ ಆಗತ್ತಲ್ಲ, ಅದು ಉಚ್ಕೊಂತಾರದು ಅಷ್ಟೇ. ಓಕೆ, ಥ್ಯಾಂಕ್ ಯು. ನಾನು ಮಾಡಲಾ? ಮಾಡಿ. ಅದಕ್ಕೆ ನಾಚಿಕೆ ತೆಗಿಯಲ್ಲ ಸರ್ ಗಂಡಾನೆಗಳಿಗೆ. ಅದಕ್ಕೆ ನಾಚಿಕೆ ಇರ್ಬೋದು ಗಂಡಾನೆಗಳಿಗೆ. ಓಕೆ, ಶೈನಿಂಗು. ಓಕೆ, ಮರಳು ತಗೊಳ್ಳಿ, ಕೊಡಿ. ಇವಕ್ಕೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆಲ್ಲ. ವಾ, ಇವಾಗ ನೀರು ಹಾಕೋಣ. ನೀರು ಹಾಕಿ. ವಾ, ಕಲರ್ ಬಂತು ನೋಡಿ, ಪಳ ಅಂತ ಹೊಳಿತಾ ಇದೆ ದಂತ.